ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ತಿಳುತ್ತ ಹೊರಟಿರ್ತದೆ. ಆ ಆನೆಯ ಡುಬ್ಬಿನ ಮ್ಯಾಗ ಒಂದು ಕಾಗಿ ಕುಂಡಿರ್ತದ. ಆನೆಂತರೂ ಪ್ರಾಣ ಬಿಟ್ಟದ. ಎಲ್ಲಿ ಬೇಕಲ್ಲಿ ತುಂಚು ಹೊಡಿದು ಅದರಲ್ಲಿರ್ತಕ್ಕಂಥ ಮಾಂಸ ತಿನ್ನೋದು, ಅದೇ ಬೆನ್ನಂದು ಸ್ವಲ್ಪ ತಳಗೆ ಚೆಂಡ ಹಾಕಿದ್ರೆ ನದಿ ನೀರು ಕುಡಿದು, ಹಿಂಗ ಆ ಆನೆ ಬೆನ್ನ ಮ್ಯಾಗ ಕೂತು ಕಾಯಿ ಮಾಡ್ತದ. ಹಿಂಗೆ ಒಂದು 5-6 ದಿವಸಗಟ್ಟಲೆ ಆನೆ ಸೊಂಟಿನ ಮ್ಯಾಗ ಕೂತು ಕಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ರಾಹುಲ್ ಮಾಸ್ತರ್ ಉಟ್ಗಿ ಹಾಗೂ ಸಂಘ ಎಸ್ಕೆ ಯೂಟ್ಯೂಬ್ ಚಾನಲ್ನಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಪರಮಾತ್ಮನ ಪ್ರತಿ ಅವತಾರಿ ಗುರು ಸ್ವರೂಪಿಯಾಗಿರ್ತಕ್ಕಂಥ ಸೋಮಲಿಂಗೇಶ್ವರ ಪಾದಕ್ಕೂ ಅನಂತಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ, ಮುಮ್ಮೆಟ್ಟು ಗುಡ್ಡದ ಒಡೆಯನ್ನಿಸಿಕೊಂಡಿರ್ತಕ್ಕಂಥ ಅಂಶದ ಮುತ್ತನ ಪಾದಾರವಿಂದಗಳಲ್ಲಿ ಅನಂತಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ, ಎನ್ನ ಜ್ಞಾನಕ್ಕೆ ಜ್ಯೋತಿ ಸಿದ್ಧರತ್ನ ದಾಸೋ ಮೂರ್ತಿ ಎನಿಸಿಕೊಂಡಿರ್ತಕ್ಕಂಥ ಮಧುವನ ಮುತ್ತನನ್ನು ಮನದಾಳದಲ್ಲಿ ನೆನೆಸಿಕೊಂಡು ಇವತ್ತು ಈ ಒಂದು ಪ್ರವಚನ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಪ್ರವಚನ, ಸತ್ಸಂಗ, ಡೊಳ್ಳಿನ ಪದ, ಭಜನೆ, ಕೀರ್ತನೆ ಇದೊಂದು ಹೊಳಿ. ಇದರ ಒಳಗೆ ನೀವೊಮ್ಮೆ ಇಳಿ, ಮನಸ್ಸಿನ ಮೈಲಿಗೆ ತೊಳಿ, ನೀನಾರೆಂಬುದು ತಿಳಿ, ಮುದ್ದು ರಾಮ ಅಂತ ಹೇಳಿ ಮಹಾತ್ಮರು ಹೇಳ್ತಾರೆ. ಅಂದ್ರ ಈ ಪರಮಾತ್ಮನ ಸೇವಾದೊಳಗ ನಾವು ನೀವು ಭಕ್ತಿ ಏನು ಮಾಡ್ತೇವೆ, ಪ್ರಪಂಚ ಒಳಗ ಕೀರ್ತನ, ಭಜನೆ, ಡೊಳ್ಳಿನ ಪದಗಳು ಇದೊಂದು ಹೊಳಿ ಇದ್ದಂಗಲ್ಲ. ಈ ಹೊಳಿ ಒಳಗ ಭಗವಂತನ ನಾಮದಿಂದ ನಾವು ನೀವು ಒಮ್ಮೆ ಇಳಿದು ನಮ್ಮ ಮನಸ್ಸಿನ ಮೈಲಿಗೆ ಒಮ್ಮೆ ತೊಳೆಯತ್ ಹೇಳ್ತಾರ. ಅಂದ್ರ ನೀನಾರೆಂಬುದು ನೀ ತಿಳಿ, ಅಂದ್ರೆ ನಿನಗೆ ತಿಳಿತದ. ಅದಕ್ಕೆ ಬಸವಣ್ಣವರು ಹೇಳ್ಯಾರ, ಏನು ಕಲ್ಲು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹಗಳಿಂದ ಮಾಡಿದ ದೇವರು ದೇವರಲ್ಲ, ತಾನು ತಾನಾರಂದರಿತೊಡೆ ತಾನೇ ದೇವರೆಂದ ಕೂಡಲ ಸಂಗಮತೆ. ಅಂದ್ರ ಇಂಥ ಸತ್ಸಂಗ, ಪ್ರವಚನ, ಡೊಳ್ಳಿನ ಹಾಡಿಕೆ, ಭಜನೆ ಆಗಲಿ ಇದರ ಒಳಗ ನಾವು ಗುರುವಿನ ಭಕ್ತಿ ಮಾಡಿ ಪರಮಾತ್ಮನ ಭಕ್ತಿ ಜರ್ತಕ ಮಾಡಿದೆವು ಅಂದ್ರೆ ಚೈತನ್ಯ ಪರಮಾತ್ಮ ನಮ್ಮಲ್ಲೇನ ಇವಾಗ ಬ್ರಹ್ಮಜ್ಞಾನ ಅಂತ ಇಲ್ಲಿ ಪಡಿಲಕ್ಕೆ ಸಾಧ್ಯವತ್ತ ಹೇಳಿ ಮಹಾತ್ಮರು ಹೇಳ್ತಾರೆ. ಇಲ್ಲೊಂದು ದೃಷ್ಟಾಂತ ಬರ್ತದೆ. ಹಿಂಗದ ಒಂದು ನದಿ ತನ್ನ ಗುರಿಯೆಡೆಗೆ ಲಕ್ಷ್ಯವಿಟ್ಟು ನದಿ ಹರಿತಿರ್ತದೆ. ಆ ನದಿ ಹರಿಯುವ ಮುಂದ ಆ ನದಿ ಒಳಗ ಒಂದು ಆನೆ ಸಾವನ್ನಪ್ತದ. ಅಂದ್ರೆ ಪ್ರಾಣ ಬಿಡ್ತದ, ದೇಹ ಬಿಡ್ತದ. ಆ ಆನೆ ದೇಹ ಬಿಟ್ಟ ತಕ್ಷಣ ಆ ನದಿ ಒಳಗೆ ತೇಲುತ್ತ ಹೊರಟಿರ್ತದ. ಆ ಆನೆಯ ಡುಬ್ಬಿನ ಮ್ಯಾಗ ಒಂದು ಕಾಗಿ ಕುಂಡಿರ್ತದ. ಆನೆಂತರೂ ಪ್ರಾಣ ಬಿಟ್ಟದ. ಎಲ್ಲಿ ಬೇಕಲ್ಲಿ ತುಂಚು ಹೊಡಿದು ಅದರಲ್ಲಿರ್ತಕ್ಕಂಥ ಮಾಂಸ ತಿನ್ನೋದು, ಅದೇ ಬೆನ್ನಂದು ಸ್ವಲ್ಪ ತಳಗೆ ಚೆಂಡ ಹಾಕಿದ್ರೆ ನದಿ ನೀರು ಕುಡಿದು, ಹಿಂಗ ಆ ಆನೆ ಬೆನ್ನ ಮ್ಯಾಗ ಕೂತು ಕಾಯಿ ಮಾಡ್ತದ. ಹಿಂಗೆ ಒಂದು 5-6 ದಿವಸಗಟ್ಟಲೆ ಆನೆ ಸೊಂಟಿನ ಮ್ಯಾಗ ಕೂತು ಕಾಗಿ ತಿನ್ನುವುದು ನೀರು ಕುಡಿದು, ತಿನ್ನುವುದು ನೀರು ಕುಡಿದು, ಹಿಂಗ ಮಾಡುತ್ತ ಒಂದು 7-8 ದಿವಸ ಹೋಗ್ತದ. ಆನೆಯ ಮಾಂಸ ಎಲ್ಲ ಅಂದ್ರ ಆ ಆನೆಯ ಶರೀರ ಒಂದ್ ಸ್ವಲ್ಪ ಕೊಳಿಲಕ್ಕಾದಂಗಾಗಿರ್ತದೆ. ಯಾಕಂದ್ರೆ ಸತ್ತ ಒಂದು ಕೆಲವೊಂದಿಷ್ಟು ದಿವಸಗಳ ನಂತರ ಅದು ಕೊಳಿಲಕ್ಕೆ ಸ್ಟಾರ್ಟ್ ಆಗ್ತದೆ. ಸಮುದ್ರದಲ್ಲಿ ಹೋಗಿರ್ತದ. ಹಿಂಗೆ ನದಿಗೊಟ್ಟು ಹರಿತ ಅವಾಗ ಆನೆಯ ಮಾಂಸ ಮಾತ್ರ ಎಲ್ಲ ಹಾಲಕ್ಕೆ ಬಂದಿರ್ತದ. ಸಮುದ್ರದ ದಡ ತೇರಿದ ತಕ್ಷಣ ತಿಮಿಂಗಲ ಅವು ಇವು ದೊಡ್ಡ
ಪ್ರಾಣಿಗಳು ಆನೆ ಕಾಲ ಕೈಯ ಎಲ್ಲ ಕಿತ್ತಾಡಿ ತಿನ್ನಕ್ ಚಾಲು ಆಗ್ತಾವು. ಹಳ್ಯಾಗ ಕಾಗಿಗೆ ದಿಗಲ್ ಹೊಡೆದಂಗ ಆಗ್ತದ. ಒಂದು ತುತ್ತ ಮಾಂಸ ಸೇವನೆ ಮಾಡಿ ನೀರು ಕುಡಿಬೇಕಂದ್ರ ಸಮುದ್ರದೊಳಗೆ ನೀರ ಉಪ್ಪ ಕುಡಿಲಾಕ ಬರಲ್ಲ. ಹಿಂಗೆಲ್ಲ ನಾನಾ ತರದ ಪ್ರಾಣಿಗಳು ಆನೆಗೆ ಸಿಕ್ಕಂಗ ಹರಿದಾಡಿ ತಿನ್ನೋದ್ರೊಳಗೆ ಇದ್ರದ್ದು ಕಾಗಿದೇನಿರ್ತದ ನೆಲಿ ಹಾರಿತ್ತು. ಕಾಗಿ ನೆಲಿ ಹಾರಿ ಹೋಯ್ತು, ತಿಲ್ಲಾಕ ಅನ್ನ ಇಲ್ದಂಗಾಯ್ತು, ಕುಡಿಲಾಕ ನೀರ್ ಇಲ್ದಂಗಾಯ್ತು. ಏನಾರ ಮಾಡಿ ಹೊರಗೆ ಬರಬೇಕಂದ್ರೆ ಎಲ್ಲಿ ಶಾಡಿದ್ರು, ಎಲ್ಲಿ ಹಾರಾಡಿದ್ರು ಸಮುದ್ರದೊಳಗೆ ನೀರೇ ನೀರು. ಹಾರಿ 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 ಪಂಕ ಸೋತು ಬಿತ್ತು, ನೀರಿನೊಳಗೆ ಬಿದ್ದು ಸಾವನ್ನಪ್ಪಿತು. ಹೇಳ್ತಿರ್ತಕ್ಕಂಥ ತಾತ್ಪರ್ಯ ಇಷ್ಟೇ ಆಗ್ತೀವಿ ಬಂಧುಗಳು. ಗುರಿ ಇರದ ಬರೀ ಉಂಡು ತಿಂದು ಸುಖಿಸುವ ಬದುಕನ್ನು ನಿಜ ಜೀವನವೆಂದು ತಿಳಿದ ಅಲ್ಪಕಾಂಕ್ಷಿಗಳಿಗೆ ಬದುಕು ಹೀಗೆ ಗುರಿ ಇಡಬೇಕಂತ ಕಲಿಸ್ತಾರೆ. ಯಾಕಂದ್ರೆ ತನ್ನದೇ ಆದ ಒಂದು ಗುರಿಯಡೆಗೆ ಸಾಗುತ್ತಿದ್ದ ನದಿ ಸಮುದ್ರ ಸೇರಿ ಆನಂದ ಪಟ್ಟಿತು. ಯಾವುದೇ ತರದ ಗುರಿ ಇರಲಾರ್ದೆ ಆನೆಯ ಬೆನ್ನಿನ ಮೇಲೆ ಕುಂತ ಕಾಗಿ ಹೋಗಿ ಅದೇ ಸಮುದ್ರದಲ್ಲಿ ಸಾವನ್ನಪ್ಪಿತು. ನಮ್ಮ ನಿಮ್ಮ ಜೀವನದೊಳಗೆ ಆತ್ಮೀಯ ಬಂಧುಗಳೇ ಇದೇ ತರ ನಮ್ಮ ನಿಜವಾದ ಜೀವನದೊಳಗ ನಾವು ಗುರಿ ಇಟ್ಟೇವಪ್ಪ ಅಂದ್ರೆ ಒಂದು ದಿವಸ ನಾವು ಕೂಡ ಈ ನದಿ ಹರಿದು ಹೆಂಗ ಸಮುದ್ರ ಸೇರದಲ್ಲ ಹಂಗ ನಮ್ಮ ಜೀವನದೊಳಗೆ ಸಮುದ್ರನಂತ ಒಂದು ಭಕ್ತಿ ಭಂಡಾರದೊಳಗೆ ನಾವು ಸೇರಿದೆವಪ್ಪ ಅಂದ್ರೆ ನಾವು ಕೂಡ ಆನಂದದಿಂದ ನಲ್ದಾಡ್ತೇವೆ. ಆದರೆ ಈ ಕಾಗಿ ಹೆಂಗ ಕ್ಷಣದ ಸುಖಕ್ಕಾಗಿ ಬೆನ್ನ ಹತ್ತಿ ಆನೆಯ ದುಬ್ಬಿನ ಮ್ಯಾಗ ಕೂತು ಗುರಿ ಇರಲಾರ್ದೆ ಏನು ಸಮುದ್ರ ಸೇರಲ್ಲ, ದಂಡಿಗೆ ಹತ್ತದಿಲ್ಲ. ಗುರಿ ಇರಲಾರ್ದೆ ಜಗತ್ತಿನೊಳಗೆ ಎಲ್ಲಿ ಹೋದರೂ ನಾವು ಮುಕ್ತಿ ಹೊಂದಲಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮಹಾತ್ಮರು ಹೇಳ್ಯಾರ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಅದಕ್ಕೆ ಆತ್ಮೀಯ ಬಂದು ಹೇಳ್ತಿರ್ತಕ್ಕಂಥ ತಾತ್ಪರ್ಯ ಇಷ್ಟೇ. ನಾವು ನೀವು ನಿಜ ಜೀವನದೊಳಗೆ ನಡೀಬೇಕಾದ್ರೆ, ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಅದು ಒಂದು ಗುರಿನ ನೀವು ಇಟ್ಕೋಬೇಕು. ಅಂದ್ರೆ ಮಾತ್ರ ನೀವು ಯಶಸ್ಸು ಕಾಣಲು ಸಾಧ್ಯ. ಇಲ್ಲಿಗ ಸಾಧ್ಯ ಇಲ್ಲ. ಯಾಕಪ್ಪ ಅಂದ್ರೆ ಈಗ ಒಂದು ಉದಾಹರಣೆ ಏನಪ್ಪ, ಇದು ಯಾವ್ದ ಊಟಿ. ನಮ್ಮ ಗುರಿ ಏನು? ಸೊನ್ಯಾಳಕ್ಕೆ ಹೋಗೋದು. ಇದು ನಮಗೆ ಗುರಿ ಗೊತ್ತಿರಬೇಕು. ನಮ್ಮ ಗುರಿನೇ ನಮಗೆ ಸೊನ್ಯಾಳಕ್ಕೆ ಹೋಗೋದು ಅಂತೇಳಿ ಗೊತ್ತಿರಲಿಲ್ಲ. ನಾವು ತಿಳಿಲಾರ್ದೆ ಉಮ್ಮದಿಗೆ ಹೋದೆವು. ಉಮ್ಮದಿಗೆ ಹೋದ ತಕ್ಷಣ ಗೊತ್ತಾಯ್ತು ನಮ್ಮ ಗುರಿ ಏನು? ಸೊನ್ಯಾಳಕ್ಕೆ ಹೋಗೋದು. ಆದರೆ ಸೊನ್ಯಾಳ ಉಟ್ಟಿಗೆ ಒಳಗಿಂದ ಇದ್ದಷ್ಟು ಸನಿ ಉಮ್ಮದಿ ಒಳಗಿಂದ ಆಗ್ತದೇನು? ಇಲ್ಲ. ನಿಜ ಜೀವನದೊಳಗೂ ಸಹಿತ ಹಿಂಗೆ ಆತ್ಮೀಯ ಬಂಧುಗಳೇ, ಇದು ಜ್ಞಾನ ಭಕ್ತಿ ದುಡಿಮೆ ಮಾಡ್ತಿರ್ತಕ್ಕಂಥ ವಯಸ್ಸಿನೊಳಗ ನಮ್ಮ ಗುರಿ ನಮಗೆ ತಿಳಿದಿಲ್ಲ. ಮುಪ್ಪಿನ ಕಾಲಕ್ಕೆ ಗುರಿ ಅನ್ನಂಥದ್ದು ತಿಳಿದಿರ್ತದ, ಆದರೆ ಎಲ್ಲ ಶರೀರ ಸೋತಿದ್ದಿರ್ತದ. ಹಂಗ ನಾವು ಉಮ್ಮದಿಗೆ ಹೋದತ್ ಮುಂದೆ ಸೊನ್ಯಾಳಕ್ಕೆ ಹೋಗ್ಬೇಕಂತ ಗೊತ್ತಾಗತ್ತ ಮುಂದೆ ಹೆಂಗ ನಮ್ಮ ಶರೀರ ಸೋತಿರ್ತದ, ಇನ್ನೇನು ಹೋಗೋದು ಬಿಡಪ್ಪ ಅಂತ ಹೆಂಗ ಆಗ್ತದಲ್ಲ, ಹಂಗ ಮುಪ್ಪಿನ ಕಾಲಕ್ಕೆ ಇನ್ನೇನು ನಮ್ಮ ಕೈಲಿ ಆಗ್ತದ ಅಂತ ಹೇಳಿ ಅನಿಸ್ತದ. ಆತ್ಮೀಯ ಬಂಧುಗಳಿಗೆ ಸಣ್ಣ ವಯಸ್ಸಿನೊಳಗೆ ಗುರಿ ಇಟ್ಟುಗೋರಿ ಅಂದ್ರೆ ನೀವು ಜಗತ್ತಿನೊಳಗೆ ಯಶಸ್ಸಿನ ಮಾರ್ಗ ಕಾಣ್ತಿರುತ್ತೀರಿ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಉದ್ದೇಶ, ಈ ಒಂದು ಸಂದೇಶ, ಜೀವನದೊಳಗೆ ಏನೇ ಮಾಡಬೇಕು, ಏನೇ ಯಶಸ್ಸು ಕಾಣಬೇಕಾದ್ರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕನ್ನಂತ ಈ ಒಂದು ದೃಷ್ಟಾಂತರ ಮುಖಾಂತರ ನಾವು ನೀವೆಲ್ಲರಿಗೂ ತಿಳಿಸಿದ್ದೇವೆ. ತಾವೆಲ್ಲರೂ ಇದನ್ನ ನೋಡಿ ನಿಜ ಜೀವನದೊಳಗೆ ಗುರಿಯನ್ನು ಇಟ್ಟುಕೊತ್ತಿರುವ ಒಂದು ಆತ್ಮವಿಶ್ವಾಸದ ಮೇರೆಗೆ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ. ಧನ್ಯವಾದ.